ಲೋಕಸಭೆ ಹಾಗೂ ರಾಜ್ಯ ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವ ನಾರಿ ಶಕ್ತಿ ವಂದನ್ ಅಧಿನಿಯಮ ಜಾರಿಗೊಳಿಸಿರುವ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಸೂಚಿಸುವ ನಿಟ್ಟಿನಲ್ಲಿ ಮಹಿಳಾ ಶಕ್ತಿ ವೇದಿಕೆ ವತಿಯಿಂದ ನಗರದಲ್ಲಿ ಬೃಹತ್ ವಾಕನಾಥ ಹಮ್ಮಿಕೊಳ್ಳಲಾಯಿತು. ಬುಧವಾರ ನಗರದ ನಂದೇಶ್ವರ ದೇವಸ್ಥಾನದಿಂದ ಆರಂಭವಾದ ಈ ವಾಕನಾಥ ಬಾಬು ಜಗಜ್ಜೀವನ್ ರಾಮ್ ವೃತ್ತದವರೆಗೆ ಸಾಗಿತು. ವಿವಿಧ ಭಾಗಗಳಿಂದ ಆಗಮಿಸಿದ ಮಹಿಳೆಯರು ಉತ್ಸಾಹದಿಂದ ಪಾಲ್ಗೊಂಡು ಮಹಿಳಾ ಸಬಲೀಕರಣದ ಪರ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಿಳಾ ಶಕ್ತಿ ವೇದಿಕೆಯ ಮುಖಂಡರಾದ ಶರಣಮ್ಮ ಕಾಮರೆಡ್ಡಿ ಅವರು, ಪಂಚಾಯಿತಿ ಮಟ್ಟದಿಂದ ಪಾರ್ಲಿಮೆಂಟ್ ತನಕ ನಿರ್ಧಾರಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಅತ್ಯಂತ ಮುಖ್ಯ. ನಾರಿ ಶಕ್ತಿಯೇ ನವಭಾರತದ ಭದ್ರ ಬುನಾದಿ ಎಂದು ಹೇಳಿದರು. ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಸಮಾನ ಅವಕಾಶ ಕಲ್ಪಿಸುವುದು ದೇಶದ ಸಮಗ್ರ ಅಭಿವೃದ್ಧಿಗೆ ಅಗತ್ಯವೆಂದು ಅವರು ಅಭಿಪ್ರಾಯಪಟ್ಟರು. ವಾಕನಾಥವು ಶಾಂತಿಯುತವಾಗಿ ನಡೆದಿದ್ದು ಮಹಿಳೆಯರ ಹಕ್ಕುಗಳು ಹಾಗೂ ಸಮಾನ ಅವಕಾಶಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಯಶಸ್ವಿಯಾಗಿ ನೆರವೇರಿಸಿತು. ಈ ಸಂದರ್ಭದಲ್ಲಿ ಸುಲೋಚನಾ ಬಸವರಾಜ ಸ್ವಾಮಿ, ಅಶ್ವಿನಿ, ಸುಮತಿ ಶಾಸ್ತ್ರಿ, ಗಿರಿಜಮ್ಮ, ನಿವೇದಿತಾ, ಸಂಗೀತಾ, ಪುಷ್ಪ, ಸೀತಾ ನಾಯಕ, ಸಾವಿತ್ರಿ, ವಾಣಿಶ್ರೀ, ಗಂಗಮ್ಮ, ಸುಮಾ ಗಸ್ತಿ ಸೇರಿದಂತೆ ಅನೇಕ ಮಹಿಳೆಯರು ಉಪಸ್ಥಿತರಿದ್ದರು. ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿ ಅವರು ಮಹಿಳಾ ಮೀಸಲಾತಿ 33% ಮಾಡಿಕೊಟ್ಟಿದ್ದಕ್ಕೆ ಅವರ ಹೆಸರ ಮೇಲೆ ಪೂಜೆಯನ್ನು ನಂದೀಶ್ವರ ಟೆಂಪಲ್ನಲ್ಲಿ ಮಾಡಿ ಇಲ್ಲಿಂದ ನಂದೀಶ್ವರ ಟೆಂಪಲ್ಲಿದ್ದ ಬಾಬು ಜಗಜೀವನ್ ರಾವ್ ವೃತ್ತದ ಸ್ಟ್ಯಾಚ್ಯೂವರೆಗೆ ನಾವು ವಾಕ್ತಾತ್ ನಡೆಸಿದ್ದೇವೆ. ನಮಗೆ ಮಹಿಳೆಯರಿಗೆ ಮೀಸಲಾತಿ 33% ಕೊಟ್ಟು ಲೋಕಸಭೆ ವಿಧಾನಸೌಧದಲ್ಲಿ ಮಹಿಳೆಯರ ಧ್ವನಿ ಗಟ್ಟಿಗೂಡಿಸಿ ಈ ನಮ್ಮ ದೇಶವನ್ನು ಇನ್ನೂ ಶಕ್ತಿಶಾಲಿಯನ್ನಾಗಿ ಮಾಡೋದಕ್ಕೆ ಮಹಿಳೆಯರಿಗೆ ಅಧಿಕಾರ ಬಂದರೆ ಇನ್ನೂ ಹೆಚ್ಚಿನ ದೇಶ ಅಭಿವೃದ್ಧಿ ಆಗ್ಬೋದು ಅನ್ನೋ ಒಂದು ಮುಂದಿನ ಆಲೋಚನೆಯನ್ನು ಇಟ್ಟುಕೊಂಡು ನಮ್ಮ ದೇಶದ ಪ್ರಧಾನಿಗಳು ಮಹಿಳೆಯರ ಬಗ್ಗೆ ಇಷ್ಟು ಕಾಳಜಿ ವಹಿಸಿ ಮಹಿಳೆಯರಿಗೆ ಅಧಿಕಾರವನ್ನು ಕೊಡುವಲ್ಲಿ ಯಶಸ್ವಿ ಆಗಿದ್ದಾರೆ. ಅದಕ್ಕೆ ಎಲ್ಲ ಮಹಿಳೆಯರು ಅವರಿಗೆ ನಾವು ಚಿರಋಣಿಗಳು. ಅವರಿಗೆ ಆಯುಷ ಆರೋಗ್ಯವನ್ನು ಕೊಟ್ಟು ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ಶಕ್ತಿ ಅವರಿಗೂ ಕೊಡಲಿ. ಅವರಿಂದ ನಮಗೂ ಈ ದೇಶವನ್ನು ರಕ್ಷಣೆ ಮಾಡೋಂಥ ಶಕ್ತಿ ನಮಗೂ ಸಿಗಲಿ ಅಂತಂದೇಳಿ ಈ ಒಂದು ಇದು ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಕೋರುತ್ತೇವೆ. ನಿಮ್ಮ ಹೆಸರು ಹೇಳ್ರಿ ಮೇಡಮ್. ನನ್ನ ಹೆಸರು ಸುಲೋಚನಾ ಬಸವರಾಜ ಸ್ವಾಮಿ ಅಲ್ಪೂರ್.